ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಮತ್ತೆ ಬೇನೆ ಬಂದು ಅದಕ್ಕೆ ಹಾಜರಾಗಬೇಕ್ರಿ ಸರ್. ಹಾಜರಾಗಬೇಕು ಸರ್. ಅದ ನಮ್ಮನ್ನು ಕಾಪಾಡೋದು. ಬಂದು ರೀ ಇಲ್ಲಿ ಮೇಯಕ್ಕೆ ಹೋಯ್ದು ರೀ. ಮೇಯದು ಬಂದು ಈಗ ಹೊಲ ಇತ್ತು ಹೊಲಕ್ಕೆ ಹೋಯ್ದು ಮೇಯದು ಬಂದು ರೀ. ಈಗ ನಾಳೆಗೆ ಕಿತ್ಬೇಕು ರಟ್ಟಿನ. ನಾಳೆ ಕಿತ್ತು ಸರ್. ಅಲ್ಲಿ ಚೇರ್ಮನ್ರಲ್ದಾಗ ಅಲ್ಲಿ ಸೋಡ್ರಲ್ದಾಗ ಹಾಕ್ಬೇಕು ರೀ. ಭಾಳ ದಿನ ಹಾಕಲ್ರಿ. ಮತ್ತು ಭಾಳ ಕುರಿ ಹಾಕೋಲ್ರಿ. ಒಂದು 7-8 ದಿನ 9-10 ದಿನ ಹಾಕಿಬಿಟ್ರೆ ಒಂದು 2 ಎಕರೆ ತುಂಬಿಬಿಡ್ತು. 2 ಎಕರೆ. ಹ್ಞೂ ರೀ, 2 ಎಕರೆ ಹೋಗ್ಬಿಡ್ತೀರಿ. ಮತ್ತು ರೈತರಿಗೆ ಅವ್ರಿಗೆ ಒಳ್ಳೇದಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ. ಆಗ ಅಲ್ಲಿಟ್ ತುಂಬ್ಕೊಂತ ಹೋಗ್ಬಿಡ್ತೀವಿ ನಾವು. ಆಗ ಇದು ಮಾಡ್ಕೊಂತ ಹೋಗ್ರಿ. ಅದು ಏನು ನೋಡ್ರಿ ಮಲ ಏನದು ಬಾಟ್ಲಿ ಏನು ಸರ್? ಈಗ ಮತ್ತೆ ಬೇರೆ ಹೊಲಕ್ಕೆ ನಾಳೆ ಮುಂದೆ ಏನಾರು ಪೂಜೆ ಮಾಡ್ತೀರಿ? ಕಿತ್ತ ಮುಂದೆ ಪೂಜೆ ಮಾಡ್ತೀರಿ? ಇವತ್ತು ಅಮಾವಾಸ್ಯೆ ಅಲ್ರಿ, ಪೂಜೆ ಮಾಡ್ತೀವಿ ಇವತ್ತೇ ಮಾಡ್ತೀರಿ? ಇವತ್ತು ಮಾಡ್ತೀವಿ ರೀ. ಎಷ್ಟೊತ್ತಿಗೆ ಮಾಡ್ತೀರಿ? 6-7 ಗಂಟೆಗೆ ರೀ ರಾತ್ರಿ. ಇವತ್ತು ಪೂಜೆ ಮಾಡ್ತೀರಿ? ಹಂಗಾರೆ ಪೂಜೆ ಮಾಡ್ತೀವಿ ಇವತ್ತು. ಯಾವ ಥರ ಮಾಡ್ತೀರಿ? ಏನೇನು ಮಾಡ್ತೀರಿ? ಉದಿನ ಕಡ್ಡಿ, ಕಾಯಿ, ಸ್ವಲ್ಪ ಆಗ ಕಾಯಿ ತಂದು ಹೊಡಿತೀವಿ ರೀ. ಅಮಾವಾಸ್ಯೆ ನಮ್ಮ ಹೊಲ್ದಾಗ ಅದಾವಲ್ಲ, ಮಂದಿ ಹೊಲ್ದಾಗಿದ್ರೆ ಮತ್ತೆ ಇಲ್ಲಕ್ರ ರೊಕ್ಕ ಕೊಡ್ತಾರೆ ರೀ. ಇಲ್ಲಕ್ರ ಏನಾರು ಮಾಡ್ಕೊಂಡು ಉಂಡ್ರಿ ಅಂತ ಅವಲಾಕಿ ಹಾಕ್ಕೊಂಬರ್ತಾರ. ಕಾಯಿ ಕೊಡ್ತಾರ, ಉದಿನ ಕಡ್ಡಿ ಕೊಡ್ತಾರ. ಅವಾಗೆಲ್ಲ ಉಜ್ಜಿ ಪಜ್ಜಿ ಮಾಡ್ಕೊಂಬರ್ತದೆ ರೀ. ಮನೆ ಅಟ್ಯಾಗ ನಾವು ಮನ್ಯಾಗ ಹೆಣ್ಮಕ್ಳು ಅಟ್ಯಾಗ ಮಾಡೋರಿದ್ರು ಸರ ಎಲ್ಲ ಮಾಡ್ಬೋದು. ಇವು ಗಂಡು ಹುಡ್ರು ಮಾಡಗಲ್ಲಲ್ರಿ. ಆಗ ಒಂದು ಯಾರು ಒಂದು 2 kg ಅವಲಾಕಿ ಹಾಕ್ಯಂತ ತಿನ್ರಿ, ಇಲ್ಲಕ್ಕೆ ನಾವು ಮಾಡ್ಕೊಂಬರ್ತೀವಿ ಅಂತಂದು ಮಾಡ್ತಾರೆ ಸರ್, ಕೊಡ್ತಾರೆ ಸರ್. ರೈತರು ನಮ್ಮಲ್ಲಿ ಭಾಳ ಚಲೋ ಅದಾರ ಸರ್. ಸುಳ್ಳ ಅವ್ರಿಗೆ ಎಲ್ಲಾರು ಭೀ ಅವ್ರದಾರ ಹೆಚ್ಚಾಯ್ತು, ನಮ್ದಾರ ಹೆಚ್ಚಾಯ್ತು. ಒಟ್ಟು ಹೆಚ್ಚು ಕಮ್ಮಿ ಆಗ ಒಳ್ಕೊಂಡು ಹೋಗ್ತಾರೆ ಹಂಗೆ ಸರ್. ಚಲೋ ಅದ. ಪೂಜೆ ಮಾಡ್ತಾರೆ ಈಗ? ಮಾಡ್ತೀವಿ ಇವತ್ತು. ಅಮಾವಾಸ್ಯೆ ಅಲ್ರಿ ಇವತ್ತು. ಪೂಜೆ ಮಾಡಬೇಕು ಸರ್. ಪೂಜೆ ಮಾಡಬೇಕು. ಏನು ಸ್ಪೆಷಲ್ ಅದು ಪೂಜೆ ಮಾಡೋದ್ರದ್ದು? ತೃಪ್ತಿ ಒಂದು ನಮ್ಮ ಜನ್ಮಕ್ಕ ಶಾಂತಿ ರೀ ಸರ್. ಆಕೆ ನಾವು ಪೂಜೆ ಮಾಡಿದ್ವಿ ಅಂದ್ರೆ ನಮ್ಗೆ ಒಳ್ಳೆ ಗುಣ ಕೊಡ್ತಾಳೆ, ಒಳ್ಳೆ ಭಾವನೆ ಕೊಡ್ತಾಳೆ. ಆಮೇಲೆ ಅದರಿಂದ ನಮ್ಗೆ ಸುಖ ಐತಲ್ಲ ಸರ್. ಹೌದಲ್ಲ ಸರ್? ಈಗ ನೌಕರಿ ಅದಾರ ಅಂತ ತಿಕ್ಕ ಸರ್. ಈಗ ನಾವು ಶಾಲೆ ಓದಿಲ್ಲ, ನಾವು ಶಾಲೆ ಓದ್ಲಾರ್ದನ ಮತ್ತು ನೌಕರಿ ಇದ್ದಿತ್ತು ಸರ್. ನಮ್ಗೆ ನಾವು ಮಾಡಬೇಕಲ್ಲ ಸರ್. ಈಗ ನೌಕರಿ ಇದ್ದವ್ರಿಗೆ ಯಾರು ನೌಕರಿ ಬೇಷ, ನಮಗೆ ಮಾಡಬೇಕಲ್ಲ ಸರ್. ಮತ್ತು ಇಲ್ಲಂದ್ರೆ ಇದಾಗತ್ತೆ ಸರ್. ಬಂದು ಸರ್. ಈಗ ಅವು ನೆಂಬಿಲ್ಲಲ್ರಿ, 2 ಈದ್ಬಿಟ್ಟವ ನೆಂಬಿಲ್ರಿ. 2-3 ಕಾಲೇ ಬಿದ್ದು ಹಂಗೆ ವಾಣ ಮಾಡಿ ಕುಡಿಸ್ಯಂದ್ರೆ ಒಂದು ಸ್ವಲ್ಪ ಇದಾಕವ್ರಿ. ಅದಕ್ಕೆ ದೌಡ ಬರ್ತಾವ್ರಿ. ದೌಡನ ಕುಡಿಸ್ಬೇಕು ಸರ್. ಮುಂಜಾನೆ ಜಲ್ದಿ ಎಬ್ಸಿರ್ತಾರೆ ರೀ. ಅದ್ರ ಹಾಕಿದ ಗೊತ್ತಿದ್ದರಿಗೆ ಅಷ್ಟೇ ಗೊತ್ತು ಸರ್. ಅದು ಭಾಳ ಹಾಕಿದ ಇದು ಎಲ್ಲರಿಗೂ ಗೊತ್ತಾಗಲ್ಲ. ಮುಂಜಾನೆ ಜಲ್ದಿ ಎಬ್ಸಿದ ಸರ ಇಟ್ಟದ್ನ್ಯಾಗ ಬಂದು ಮರಿ ಕುಡ್ಸಕ್ಕೆ ಬೆಳಗ್ನ್ಯಾಗ ಗೊತ್ತಾಗುತ್ತೆ. ರಾತ್ರಿ 8-9 ಬಂದ್ರೆ ಅದನ್ನ ಕುಡ್ಸೋದು ಹೆಂಗೆ ಗೊತ್ತಾಗುತ್ತೆ? ಬೆಳಗ್ನ್ಯಾಗ ಮಾಡೋಕ್ರಿ ಅದನ್ನ. ಈಗ ಅವ್ರು ಕಮ್ಮಿ ಆಗ್ಯಾರ, ಮತ್ತೆ ಅಣ್ಣ ತಮ್ಮಳ ಮಕ್ಕಳ ಕಾಯಿಗಿಲ್ಲ ಕಮ್ಮಿ ಆಗ್ಯಾರ. ಅದು ನೋಡ್ದಿಲ್ರಿ, ಅದು ಎಷ್ಟು ಕಷ್ಟಪಟ್ಟಾನ ಸಿದ್ದಪ್ಪ, ಭಾಳ ಕಷ್ಟಪಟ್ಟಾನ ರೀ, ಭಾಳ ಕಷ್ಟಪಟ್ಟಾನ. ಅವ್ರು ಮಾಡ್ಬೇಕನ್ನ ನೋಡಿ ಸರ, ಮಾಡ್ಬೇಕನ್ನೋದಿರ್ಬೇಕು. ಈಗ ನಮ್ಮ ಮಕ್ಳು ಅದಾರ, ಇದನ್ನು ಮಾಡ್ಬೇಕಪ್ಪ, ದೊಡ್ಡದು ಮಾಡ್ಬೇಕು ನಾವು ಅನ್ನೋದಿರ್ಬೇಕು. ಏನು ಸರ್, ಸಣ್ಣದು ಮಾಡ್ಬೇಕು ಅನ್ನೋದಿರ್ಬಾರ್ದು, ದೊಡ್ಡದು ಮಾಡ್ಬೇಕು ಅನ್ನೋದಿರ್ಬೇಕು. ಅದು ಎಷ್ಟಿರಲ್ಲ, 10 ಇರಲ್ಲ, 50 ಇರಲ್ಲ, 100 ಇರಲ್ಲ, ದುಡಿಬೇಕು. ಅದು ಭಾಳ ಇದು ಗುಣ ಮನುಷ್ಯನಲ್ಲಿ. ಹ್ಞೂ ಸರ್, ಮುಂದುವರ್ಸ್ಬೇಕು. ಆಮೇಲೆ ಅದಕ್ಕೆ ಹೊಟ್ಟಿ ಬಟ್ಟೆ ಎಲ್ಲ ನೋಡ್ಬೇಕು ಸರ್. ಮಾಡಿದ್ರೆ ಮಾತ್ರ ಭಾಳ ಇದಾಗುತ್ತೆ ಸರ್. ಇವತ್ತು ಪೂಜೆ ಮಾಡ್ತಿರಲ್ಲ, ಅನ್ನಷ್ಟು ನೀಟಾಗಿ ಕವರ್ ಮಾಡ್ಕೊಂಡ್ರಿ ಹೆಂಗೆ ಮಾಡ್ತೀರಿ ನಾವು ತಿಳ್ಕೊಬೇಕು. ಹುಲಿಗೆ ಮುಂದೆ ಒಂದು ಟ್ಯಾಕ್ರಿ ರೀ, ಬೀಜದ ಒಂದು ಟ್ಯಾಕ್ರಿ ಹಿಡ್ಕಂತವ, ಇವತ್ತಿ ಕುಂಕುಮ ಹಚ್ಚಿ ಕಾಯಿ ಹೊಡ್ ಸರ್ ಎಲ್ಲ ಮಾಡೋಕೆ ಸರ್. ಆಕೆ ಇವತ್ತು ಅಮಾವಾಸ್ಯೆ ದಿನ ನಾವು ಮಾಡಿದ್ರೆ ನಮ್ಗೆ ತೃಪ್ತಿ ಕೊಡ್ತಾಳ, ಭಾಳ ಒಳ್ಳೆಯ ಗುಣ ಕೊಡ್ತಾಳ. ಏನು ಸರ್? ಇಲ್ಲ ಸರ್, ಇಬ್ಬರು ಹೋಗಿದ್ರೆ ಆತ ಈ ಉಣ್ಣಕತ್ತ ಬಂದ್ಬಿಡ್ತಾವೆ ಸರ್. ಮನುಷ್ಯರಿದ್ದಾಗ ರೀ ಯಾಕೆ ಮನುಷ್ಯರಿಗೆ ಗುಣ ಹಂಗೆ ಬರ್ತಾನೆ ಸರ್. ಮನುಷ್ಯರಿದ್ದಾಗ ಮನುಷ್ಯರಿದ್ದಾಗ ಒಬ್ಬತ್ತ ಮಾಡ್ಕೊಂಬಂದ ಸರ್. ಹಾಂ ಬರ್ರಿ ಸರ, ಈಗ ಮಾಡಿಬಿಡಮ್ಮ, ನೀವು ಇರೋದ್ಲೇ ಮಾಡಿಬಿಡಮ್ಮ.
ಉದಿನ ಕಡ್ಡಿ ಕುಂಕುಮ ಎಲ್ಲ ಹಚ್ಚಿ ಟಗರಿಗೆ ಹಚ್ಚಿ ಈ ಅಮಾವಾಸ್ಯೆ ಒಮ್ಮೆ ಕಾಯಿ ಮಾಡ್ತೀವಿ ನಾವು ಇಚ್ಚಾಕ ಬರ್ತೀರ ಸರ್ ಧೂಳು ಎಬ್ಸ್ತಾವೆ ಇರಲಿ ಸರ್ ಆಗ ನಾವು ಮತ್ತೆ ಪೂಜೆ ಮಾಡಿದ್ರೆ ಇವತ್ತು ಎಲ್ಲ ನಮ್ಗೆ ಮನ್ಯಾಗ ನಮ್ಮದು ಮುದಿಯಕ್ಕಿ ಇದು ಮಾಡ್ತೀರಿ ಭಾಳ ಪೂಜೆ ಮಾಡಲ್ಲ ಅಂದ್ರೆ ಬೈತೈತೆ ಸರ್ ಬೈತೈತೆ ನಮ್ಮವ್ರು ನಾನು ಹೇಳ್ತೀರಿ ನಾನು ಹೇಳ್ತಿ ನಮ್ಮ ಹೆಣ್ಮಕ್ಳು ಅಮ್ಮಿಲ್ರಿ ಅಮ್ಮ ತಿರ್ಕೊಂಬಿಡ್ಕಿ ಈಗ ಮಕ್ಕಳು ಬೈತಾಳೆ ಈಗ ಪೂಜೆ ಮಾಡಲ್ಲ ಅಂದ್ರೆ ಒಂದು ಆಳು ಚಲ್ದಾಗ ಹಾಕಿ ಇಟ್ಟಿರ್ತಾರೆ ರೀ ಪೂಜೆ ಮಾಡೋಕಪ್ಪ ಅಮಾವಾಸ್ಯೆ ಒಮ್ಮೆ ಅಂತ ಕಾಯಿ ಮಾಡ್ತಾರೆ ಸರ್ ಮಾಡ್ತಾರೆ ಸರ್ ಕಾಯಿ ಅಮಾವಾಸ್ಯೆ ಒಮ್ಮೆ ಕಾಯಿ ಹೊಡಿತೀವಿ ರೀ ಎಲ್ಲ ಮತ್ತೆ ಮಾಡಬೇಕಲ್ಲ ರೀ ಏಯ್ ಮ್ಯಾಲ್ಗೋಲ ಧೂಳು ಎಬ್ಸ್ತಲ್ಲ ಕೊಡಿಯ ಏಯ್ ಅರಣಪ್ಪ ಓಡಿಸ್ಬೇಡ ಧೂಳು ಎಬ್ಸ್ತಿಲ್ಲ ಹೌದು ಸರ್ ಹೌದು ಅಲ್ರಿ ಸಿದ್ದಪ್ಪ ಮುದಿಯತ್ತ ಏನಿಲ್ಲ ರೀ ಅದು ಹಾಲು ಉಂಡು ಹೆಂಗದ ನೋಡ್ತಿರಲ್ರಿ ಅದು ಉಂಡು ಹಾಲು ಹಾಲಿನ ತೃಪ್ತಿ ಹಾಕಿದೆ ಆಕೆ ಹಾಲು ಉಂಡು ನೀವು ಮಕ್ಕರಿ ನೀವು ನಿದ್ದೆ ಬರ್ತ ನೋಡ್ರಿ ಹೆಂಗೆ ನಿದ್ದೆ ಬರ್ತಂತ ಆನಂದ ನಿದ್ದೆ ಮತ್ತೇನು ನಿಮಗೆ ಕೊರತೆ ಅನ್ನೋದಿಲ್ಲ ಅದಕ್ಕೆ ಅಲ್ರಿ ನಮ್ದು ಒಂದು ಜವಾರಿ ಆಕಳು ಹಿಂಡುತ್ತಾ ಇದ್ರಿ ನರಲ್ಕಂಟಿ ಅಂತಾರೆ ಅದು ನರಲ್ಕಂಟಿ ನರಲ್ ಗಿಡ ರೀ ಅದು ಆಡು ತಿಂತಾವೆ ಚದರಂಗಿ ಗಿಡ ನರಲ್ಕಂಟಿ ಅಂದ್ರೆ ಮತ್ತೆ ಎಲ್ಲದಕ್ಕೆ ಸಾಪ್ ಕೊಡ್ಲಿಗಾಗಿ ಬರ್ತೀರಿ ಎಲ್ಲ ಹಣ್ಣು ಹಾಕತ್ರಿ ತಿನ್ನಕ ಹಣ್ಣು ಹಾಕತ್ರಿ ಅದು ಹುಡ್ರಂತವು ಅವು ಈಗ ತಿನ್ನೋದು ಗೊತ್ತಿಲ್ಲ ರೀ ಅದಕ್ಕೆ ಕಡ್ತಿರಿ ಗಿಡ ಅಂತ ಐತಿರಿ ಅದು ಸರ ನರಲ್ ಗಿಡ ಕಡ್ತಿರಿ ಇರ್ತೀರಿ ಇದ್ರಾಗ ಏನು ಮಾಡ್ತೀರಿ ಇದ್ರಾಗ ಹಣ್ಣು ಹಾಕತ್ರಿ ಅದು ಹಣ್ಣಾಗಿಂದ ಸಣ್ಣ ಹಣ್ಣು ಇರ್ತೀರಿ ಅದನ್ನು ತಿಂತೀವಿ ನಾವು ನಮ್ಮ ಕಾಕನಾರು ತಿಂದಾರ ನಮ್ಮ ಅಪ್ಪನಾರು ತಿಂದಾರ ನಾವು ತಿಂತೀವಿ ಈಗ ಹುಡ್ರಿಗೆ ಯಾಕೆ ಗೊತ್ತಾಗಲ್ರಿ ಅದು ತಿನ್ನಗಲವು ಏನು ರೀ ಅಲ್ರಿ ಇದು ಅವಾಗ ಶೇಂಗಾ ಹರಿದಿದ್ವಲ್ಲ ಈ ಹುಡ್ರಿ ಶೇಂಗಾ ಅವಾಗೆಲ್ಲ ನೋಡ್ರಿ ಗೊರೆಲಿ ತಿಂದಿರ್ತಲ್ಲ ಸರ್ ಆ ಬುಡ್ಡಿ ತಿಂದ್ರೆ ಅವನವನು ಆನಂದ ನಿದ್ದೆ ಎಲ್ಲ ನಿದ್ದೆ ಶೇಂಗ ರೀ ಅಭಿಶೇಂಗ ಗೊರೆಲಿ ರೀ ಗೊರೆಲಿ ತಿಂದದ್ದು ಬುಡ್ಡಿ ಆಯ್ಕೊಂಡು ತಿಂತಿದ್ರು ಅವು ಈಗ ಯಾರು ತಿಂತಾರೆ ಶೇಂಗಾ ಚಲೋ ಕೊಟ್ರೆ ತಿನ್ನಲಿಲ್ಲ ಅವ್ರು ಹುರಿದು ಕೊಡಿರ್ಬೇಕಾರೆ ಮಕ್ಳು ತಿಂದ್ರೆ ಕೇಳ ಅವ್ರು ಈಗ ನರನ ಸುಡ್ಕಡ್ರಿ ಅದು ಈಗ ಆರ ಸರಿ ಇಲ್ರಿ ಅದು ಈಗ ನಾವು ಏಟಾಗಲಿ ಅದನ್ನು ಉಂಡಿವಿ ನೆನಪತ್ತೆ ಈಗ ನಮ್ದೊಂದು ಜವಾರಿ ಹಾಕಳಿದ್ರಿ ಮನ್ಯಾಗ ಹಿಂಡುತ್ತಾ ಚರಿಗೆ ದೀಡ್ ಚರಿಗೆ 2 ಚರಿಗೆ ಹಿಂಡುತ್ತಾ ನಾವು ಈಗ ಉಣ್ಣಂಗಲ್ಲ ಹುಡ್ರ ನಮ್ದು ಮೊಸರು ಮಜ್ಜಿಗೆ ಅಷ್ಟೇ ಉಣ್ತಾವ್ರಿ ಹಾಲು ಉಣ್ರಲಿ ಅಂದ್ರೆ ಮರ ಬಾಯಾಗ ಗುಳ್ಳಿ ತೊಂಬರ ಅಂತಾರೆ ಅದಕ್ಕೆ ಹಾಲು ಉಣ್ಗಲ್ಲ ರೀ ನಾವು ಬತ್ತ ಉಣ್ಣದ ನಾವು ಚಂಜಲ್ ಒಂದು 3 ಹಾಕ್ಬಿಟ್ಟು ಚಂಜಲ್ ಒಂದು ಅದ ರೀ ಅದ ನರಲ್ ಕಂಟಿ ಸರ್ ಅದ ನರಲ್ ಕಂಟಿ ಅದ ನರಲ್ ಕಂಟಿ ಸರ್ ಇದು ಆಲುಬಳ್ಳಿ ಐತ್ರಿ ಅದಾಗ ಆಲಿಬಳ್ಳಿ ಆಲಿಬಳ್ಳಿ ರೀ ಆಲಿಬಳ್ಳಿ ಅಂದ್ರೆ ಅದು ಮೂನೇ ಕೆರ್ಸಿಬಿಟ್ರಿ ಸರ ಇದ್ರಾಗ ಸಿಗುತ್ತಾ ಇಲ್ಲ ಮ್ಯಾಕತ್ ಆಗಿಬಿಡ್ತಾರೆ ಅದು ಕುಡಿ ಐತಿ ಸರ್ ಈಗ ಸ್ವಲ್ಪ ಕಣ್ಣು ಮಸ್ಗಾತಲ್ಲ ಸರ ಕಾಣಲ್ಲ ಅದು ಮುಂಜಾನೆ ಬರ್ರಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹಾಂ ರೀ ಸರ್ ಇದು ಬಳ್ಳಿ ಅಲ್ರಿ ಅದು ಇದು ಐತ್ರಿ ಇದು ಇದ್ರ ಗಂಟ್ರಿ ಇದೆ ಆಲಿಬಳ್ಳಿ ಅಂದ್ರೆ ಅವಾಗ ನ್ಯಾಗಡಿ ಆಯ್ತು ಅಂದ್ರೆ ಸರ ಮೂವಿನ ಕೆರ್ಸಿಬಿಟ್ರೆ ಚಟ್ ಸೀನ್ತಿದ್ರಿ ಸರ್ ಅದು ಸೀನ್ ಬಿಟ್ರೆ ಹಳವಾರ ಆಗಿಬಿಡೋದು ಆಲಿಬಳ್ಳಿ ಇಲ್ಲಿ ಎಲ್ರಿ ದಳಪತ್ತರ ಹೊಲ್ತಾಕ ಒಂದು ತಾಕ ಐತಿರಿ ಅದು ಆಲಿಬಳ್ಳಿ ಈಗಲೂ ಸಿಗುತ್ತೆ ರೀ ಆಲಿಬಳ್ಳಿ ಇಲ್ಲಿ ಒಂದು ತಾಕ ನಾನು ನೋಡಿದ್ದಂದ್ರೆ ಈ ಅಡತಲೆ ನೋಡ್ರಿ ಸರ್ ಆಲಿಬಳ್ಳಿ ಮತ್ತೆ ಎಲ್ಲಿ ಸಿಗಲ್ಲ ನೋಡ್ರಿ ಅದು ಆಲಿಬಳ್ಳಿ ಪಲ್ಯ ವರ್ಕೊಂಬಂದು ಏನು ಮಾಡಿದ್ರು ಗುಗ್ರಿ ಹಿಡ್ತದ್ರಿ ರೀ ಅನ್ನ ಆಲಿ ಪಲ್ಯ ಉಂಡ್ಬಿಟ್ರೆ ಭಜ್ಜರಿ ಬಂದ್ಬಿಡೋದು ಅದು ಊಟ ಅಂತದ್ರಿ ಅವನು ಏನು ರೀ ಬಾ ನಾಯ ಏಸಿದ್ರೆ ತಗೊಂಡು ಏನು ಮಾಡ್ತೀರಿ ಆಕಿ ಒಬ್ಬಾಕಿದ್ರೆ ಸಾಕು ಅಲ್ಲಿ ಅದಾವಲ್ಲ ಶರ್ಪಿದ್ದಾಗ ರೀ ಆಕಿ ಶರ್ಪಿದ್ದಾಗ ಆಕಿ ಭಾರಿ ಬರ್ಗಿ ನಾಯಿನ ಬರ್ಕೊಡಲ್ಲ ಮನುಷ್ಯರನ್ನ ಬರ್ಕೊಡಲ್ಲ ಒಬ್ಬೊಬ್ರನ್ನ ಬರ್ಕೊಡಕ್ಕೆಲ್ಲ ಆಕಿ ಅವು ನೋಡ್ರಿ ಹುಲಿ ಇದ್ದಾಗದ ಅಂದ್ರೆ ಅವು ಏನು ಮಾಡಲ್ಲ ಅವು ಈಕೆ ಸೂರಿ ನೀಟಾಕಿದ ಆಕಿ ಬಾ ಭಾಳ ಈಗ ಶಾಣಕ್ರಿ ಈಕಿ ಭಾಳ ಶಾಣಕ್ಕಿರಲ್ಲ ಬುದ್ಧಿವಂತಿ ಭಾಳ ಐತ್ರಿ ಈಕಿ ಭಾಳ ಬುದ್ಧಿವಂತಿ ಬಾ
ಬಾ ಬಾ ಹುಯ್ 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 ಏ ನಾವು ಇರ್ಲಿಕ್ಕೆ ಬರ್ಕೊಡಿಲ್ಲ ಹುಯ್ ಹಿಡ್ಕಮ್ಮ ಲೇ ಹುಯ್ ಕಾಳು ಹಾಕ್ಲಪ್ಪ ಎಲ್ಲಿಟ್ರಿ ಕಾಳು ಎಲ್ಲಿ ಹಾಕಿರೋ ಕಾಳು ಹಾಕ್ಬೇಕ್ರಿ ಸರ್ ಹ್ಞೂ ಸರ್ ಆಗ ಅಲ್ಲೊಂದು ದಿನ ಇಲ್ಲೊಂದು ದಿನ ರೀ ಮುಂಜಾನೆ ದಗದ ಮಾಡ್ತಾರಲ್ರಿ ಇಟ್ಟು ದಿನ ಮಾಡಿಬಿಟ್ಟಿರ್ತಾರ ಅದು ನೀರು ಇರಲಿಲ್ಲ ತೋಟದಾಗ ಮಾಡ್ತಾರೆ ರೀ ತೋಟದಾಗ ಮಾಡ್ತಾರಲ್ರಿ ಮೇವು ಅದು ಖಾಲಿ ಇರ್ತಾನೆ ಮುಂಜಾನೆ ಇಡ್ದ ಮಧ್ಯಾಹ್ನ ಮಾಡಿಬಿಡ್ತಾನೆ ರೀ ಮುಂಜಾನೆ ನೀರು ಆಗುತ್ತಲ್ಲ ರೀ ಬರೀ ತಿನ್ನಂಗಲ್ಲ ಅದನ್ನು ಇಡ್ನಾಗ ಒಂದು ವಾರಿ ಮಾಡಿ ಗಾಡಿ ತಂದ್ಬಿಡ್ತಾರೆ ರೀ ಮುಂಜಾನೆ ತಮ್ಮ ದಗದಾಗ ಮಾಡ್ತಾರೆ ಸರ್ ಸರ್ ನಡೆಯಲ್ಲ ಸರ್ ಬೇಕ್ರಿ ಸರ್ ಗಡ್ಡಿ ನೀರು ತಂದ್ಬಿಡು ಇವತ್ತು ಹೆಚ್ಚು ಇದು ಮಾಡಿಬಿಡಮ್ ಅದು ಇದು ಬೀಜ ಮರಿ ಅಂದ್ಬಿಟ್ಟು ಬೀಜ ಮರಿ ಬಾ ಕುರಿಬೇದಾಗಿದ್ದೇನು ತಿನ್ನೋಲ್ದಲ್ಲ ಏನು ಒಂದತ್ತಮ್ಮ ಇಲ್ಲ ಸರ್ ಇವ್ರು ಏನು ಮಾಡ್ರ ನಾನು ನಿನ್ನ ಇದ್ದಿಲ್ಲಲ್ರಿ ಬೆರ್ಸೇನು ತಂದಿಲ್ಲ ರೀ ಇವ್ರು ರೇತಿ ಸ್ವಲ್ಪ ಮಣ್ಣು ಇದ್ದು ತಂದಾರ ಇವ್ರು ರೇತಿ ಈಗ ಹೆಂಗೆ ಈಗ ಅವು ಈ ಥರ ಇದ್ರ ತಿಂತಾವ ತಿಂದ್ಬಿಡ್ತಾವೆ ಸರ್ ಅಂದ್ರೆ ಅಲ್ಲಿಗೇಟ್ ಬಿಡ್ತಾವಲ್ಲ ರೀ ಓಟ್ ಇಳಿದು ಬಿಡ್ತು ಮಣ್ಣು ನಡೆಯಕ ಹಿಂಗೆ ಅಲ್ಲಿಗೇಟ್ ಬಿಟ್ರೆ ಓಟ್ ಇಳಿದು ಬಿಡ್ತೀರಿ ಮಣ್ಣು ಸಣ್ಣ ಮಣ್ಣು ಮ್ಯಾಲ ಹಳ್ಳೇನಿಲ್ಲಲ್ಲ ಸರ್ ಸಣ್ಣ ಜಿನಗ ಮಣ್ಣಾಗ ಮುಂಜಾನೆ ಪಾಟಿಕಲ್ಗೆ ಹಾಕಿ ಬೆರೆಸ್ಬಿಡ್ತೀನಿ ರೀ ನಾನಿದ್ರೆ ನಾ ಬೆರೆಸಿ ಒಂದು 2 ಪ್ಯಾಕೆಟ್ ಇಟ್ಬಿಟ್ಟು ಸರ ತಿಂದ್ಬಿಡೋದು ತಿಂದ್ಬಿಡೋದು ಸರ್ದು ಬಿಡುತ್ತೆ ಸರ್ ಇಲ್ಲೇ ಸ್ಟ್ಯಾಂಡಿಗೆ ಹಾಕಿ ಎಲ್ಲಿಗೇಟ್ಸ್ಬಿಟ್ಟು ತಿಂದ್ಬಿಡ್ತು ಸರ್ ತಿಂದ್ಬಿಡ್ತು ಅದೇನು ಕಾಳು ಹೊಲ್ದಾಗ ಬಿದ್ದದ್ದು ಹಾಕಿಂದ ತೊಗರಿ ಕಾಳು ಇದನ್ನ ಬಿಡ್ತಾರೆ ಅದು ಅಮಾಸೆ ಇವತ್ತು ಬೇಡ ನಾಳೆ ಹಿಡ್ಕೊಂತ ಹೇಳೋ ಮರೆ ಇವತ್ತು ಅಮಾಸೆ ಸರ ಇವತ್ತು ಏನು ಕೊಡಲ್ಲ ಅವು ನಾಳೆ ಎಣಿಸೋಣ ಸರ್ ನಾಳೆ ಹೋಯ್ತು ಸರ್ ಬಂದು ಹ್ಞೂ ಸರ್ ಹ್ಞೂ ಸರ್ ಇದು ಕುಕ್ಕುಂಬಳ್ಳಿ ಸರ ಕುಕ್ಕುಂಬಳ್ಳಿ ನೀ ಏನು ಬೇಕಾದ ಕೇಳ್ರಿ ಸರ್ ಬೇಕಾದ ರೊಕ್ಕ ಇದ್ರೆ ನೀ ಏನಾರು ಸಿಗ್ಬೋದು ಸರ್ ಶುಕ್ರವಾರ ಸರ ಶುಕ್ರವಾರ ದಿನ ಆಗುತ್ತೆ ಅದು ಹಾಂ ಶುಕ್ರವಾರ ಅಲ್ಲಿ ಬೂದುಗುಂಪಿಗೆ ಆಗಿತ್ತು ಅದ ಒಳ್ಳೆ ಶುಕ್ರವಾರಿಗೆ ಇದಕ್ಕೆ ಮತ್ತೆ ಬೂದುಗುಂಪಿಗೆ ಐತೆ ರೀ ದೊಡ್ಡ ಸಂತಿ ಅದ ಕುಕ್ಕುಂಬಳ್ಳಿ ಭಾರಿ ಸಂತಿ ಅದು ದೊಡ್ಡ ಸಂತಿ ಭಾಳ ಸಂತಿ ಎಷ್ಟು ವರ್ಷದಿಂದ ಆ ಸಂತಿ ನೋಡಕತ್ತೀವಿ ನಾವು ಸಣ್ಣರಿದ್ದಾಗ ಮತ್ತು ಈಗ ನಾವು ಯಾವಾಗಲಿ ಕೈ ಬಂದೀವಿ ಸರ ಮತ್ತು ನಾವು ಯಾವಾಗ ಮರಿ ತಗೊಂಡು ಹೋಗಪ್ಪ ಅಂತ ಕಳಿಸಿದಾಗಿದ್ದಾನೆ ಅದು ಸಂತಿ ನೋಡಿವಿ ಸರ್ ಭಾಳ ದಿನ ಸಂತಿ ರೀ ಅದು ಶುಕ್ರವಾರ ಭಾಳ ದಿನ ಸಂತಿ ಏನು ಸರ್ ಏನೇನು ಸಿಗ್ತೈತೆ ರೊಕ್ಕದ್ರಿ ನೀ ಎಲ್ಲ ಸಿಗುತ್ತೆ ನೋಡ್ರಿ ಇಲ್ಲಿ ಏನು ಸರ್ ಎಲ್ಲ ಸಿಗುತ್ತೆ ಸರ್ ಅದಲ್ಲಿ ಇಂಥದ್ದಿಲ್ಲ ಅಂತ ಅನ್ನಕ್ಕೆ ದಾರಿ ಇಲ್ರಿ ಅದು ಹ್ಞೂ ಸರ್ ಭಾರಿ ಸಂತಿ ಇದಾಡ ನೋಡ್ರಿ 3 ಇರುತ್ತಲ್ಲ ಹಾಂ ಇದಾಡ ನೋಡ್ರಿ 3 ಇದ್ದಿದ್ದು ಅದ ರೀ ಮೌಳಿ ಆಡು ಸರ್ ಅದು ಮೌಳಿ ಆಡು ದೊಡ್ಡ ಕಿವಿ ಸರ್
ದೊಡ್ಡ ಕಿವಿ ಸರ್ ಅದು ಎಲ್ಲಿ ಅವು ಎಲ್ಲಿ ಅವು ಬಿಜಾಪುರ ಸೈಡ್ ಸರ್ ಅವು ಬಿಜಾಪುರ ಸೈಡ್ ಬಿಜಾಪುರ ಸೈಡ್ ಅವು ಈಗ ಇಲ್ಲಿ ನಮ್ಮ ಸಂತಿ ಬಂದು ಅವು ಮೂಳೆ ಆಗಿಬಿಟ್ಟು ಸರ್ ಅವು ಹಾಂ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಕಡಿಮೆ ಅಂತ ನಮ್ಮಲ್ಲಿ ನಡೆಯಲ್ರಿ ಅದು ಭಾಳ ಇದು ಒಂದು ಇರಲ್ಲ ಅಂತ ತಗೊಂಡಿವ ಮತ್ತು ತೆಗರಿ ಕೂಡ ಕಾಳು ತಿಂತತೆ ಈ ವರ್ಷ 12,000 ಕೊಡ್ತಾಯಿದ್ರಿ ಅದು 12,000 ಹಾಂ 12,000 ಕೊಡ್ತಾಯಿದ್ರಿ ಈಗ ಅದ್ರದ್ದು ಒಂದು ಅಲ್ಲೇ ಟಗರ್ ಮರಿ 12,000 ಕೊಟ್ಟಿವ್ರಿ ಈಗ ಒಳ್ಳೆ 3 ಇರತ್ತೆ ರೀ ಮತ್ತೆ ಒಂದ್ಸರಿ ಇದ್ರೆ 3 ಇತ್ತು ಹಾಂ ಈತೆ ಬಿಡ್ತೀರಿ ಹಸಿಟಕ 1 ಐದಿತ್ತು ರೀ ಅದು ಹಸಿಟಕ 3 ಇರತ್ತೆ ಸರ್ 3 ಇರುತ್ತೆ ಅಲ್ಲಿ ಆಡ್ಮರಿ ಬಂತು ನೋಡಿ ಸರ್ ಒಂಟಿ ಆಡ್ಮರಿ ಇದ್ರೆ ಹಂಗಿರ್ತಾವೆ ನೋಡ್ರಿ ಅದ್ರದ್ದು ಅಲ್ರಿ ಬೇರೆ ಅದ್ರಿ ಜವಾರಿ ಮಾಲ್ ನೋಡ್ರಿ ಅದು ಹಾಂ ಜವಾರಿ ನೋಡ್ರಿ ಅದು 1 ಐಬೇಕು ಸರ್ 1 ಐದು ಬಿಟ್ರೆ ಇದ್ರಾಗ ಜವಾರಿ ಹೈಬ್ರಿಡ್ ತಳಿನ ಅದಾವನ್ರಿ ಇಲ್ರಿ ಅದೊಂದು ಹೈಬ್ರಿಡ್ ತೇರಿ ಇದು ಒಂದು ಓವತ್ತೊಂದು ಅದೊಂದು ಸರ್ ಇದು ಓವತ್ತನು ಬಿಜಾಪುರ ಸೈಡ್ ರೀ ಇದು ಮೋಳಿ ರೀ ಇದು ಇಲ್ಲಿ ಐತಲ್ರಿ ಇಲ್ಲಿ ಕಾಳು ತಿಂದತಲ್ರಿ ಬಿಜಾಪುರ ಸೈಡ್ ಅದು 20 ದಿನದ ಇತ್ತು 6,000 ಕೊಡ್ತಾಯಿದ್ವಿ ಸರ್ ಅದು 20 ದಿನದ ಇತ್ತು ಅದು 6,000 ಕೊಡ್ತಾಯಿದ್ವಿ ಹ್ಞೂ ಬರೀ 20 ದಿನ ಸರ್ ಕಮ್ಮಿ ಕೊಡೋ ಅಂತಂದು 4,500 ಕೇಳಿದ್ರೆ ಇಲ್ಲ ಅಣ್ಣ ಬರಲ್ಲ ಅಂತಂದವ ಅಂದ್ರೆ ಜವಾರಿ ಅಲ್ಲ ಸರ ಜವಾರಿ ಮಾಲ ನಮ್ದು ಓದ್ತಿತ್ತ ಈ ಹುಡ್ರಿಗೆ ಆಗ ಒಬ್ರು ನೋಡಿ ಒಬ್ರು ಮಾಡಿಬಿಡ್ತಾವೆ ಇಲ್ಲ ಮೂಳೆ ಥರ ನೋಡ್ತಿರಲ್ಲ ಸರ್ ಈಗಿನ ಕಾಲ ಟಗರ್ ಬೀಜದ ಟಗರ್ ಇದು ಬೀಜದ್ದು ಕುರಿಯ ಬೇಕ್ರಿ ನಮ್ಗೆ ಹ್ಞೂ ರೀ ದೇವ್ರಿಗೆ ಬಿಟ್ಟಿರ್ತೀವಿ ದೇವ್ರಿಗೆ ರೀ ಈಗ ನಾಳೆ ಈ ಮಂಗಳವಾರೆಲ್ಲ ಬರೋ ಮಂಗಳವಾರ ದೊಡ್ಡ ಟಗರ್ ಐತ್ರಿ ಒಂದು 3 ವರ್ಷ ಹತ್ತು ಬಿಟ್ಟು ಈಗ ಅದನ್ನು ದೇವ್ರು ಮಾಡ್ಕೊಂಬರ್ತೀವಿ ಹೋಗಿ ನಾವು ದೇವ್ರು ಮಾಡ್ಕೊಂಬಂದು ಮತ್ತು ಒಳ್ಳೆ ಈ ನಮ್ಮೂರು ದ್ಯಾಮೋನ್ ಜಾತ್ರೆ ಬರ್ತಾರೆ ಈಗ ಆ ಜಾತ್ರೆ ಮಾಡ್ಬೇಕ್ರಿ ಆ ಜಾತ್ರೆ ಮಾಡಿ ಒಂಗಲ್ ಕುಂಟೆಪ್ಪ ಜಾತ್ರೆ ಬರ್ತಾರೆ ಒಂಗಲ್ ಕುಂಟೆಪ್ಪ ಮಾಡ್ಬೇಕು ಏನು ಸರ್ ಒಂಗಲ್ ಕುಂಟೆಪ್ಪ ಮಾಡ್ಕೊಂಬಂದು ಮತ್ತು ದೇವ್ರಿಗೆ ಒಂದೇ ಬಿಟ್ಟಿವ್ರಿ ಮತ್ತು ಈಗ ಅದ್ರ ಜೊತೆಗೆ ಯಾವ್ದಾರು ಒಂದು ಹಿಡ್ಕೊಂಡು ಮಾಡ್ಬೇಕ್ರಿ ಇನ್ನೂ ಒಂದು ಮತ್ತು ಇಲ್ಲಿ ಬೀಜದ ಒಂದು 4 ಅದಾವೆ ರೀ ಮತ್ತು ಓತ್ ನಮಗೆ ಬೀಜ ಬೇಕಾದ್ರೆ ಸರ್ ಹ್ಞೂ ಅವು ಹ್ಞೂ ಈಗ ಅದೊಂದು ಗಾಣದಾಳ ತಗೊಂಡಿರಿ ಗಾಣದಾಳ ಟ್ಯಾಗರ್ ಅದು ಕೆಂಪು ಟ್ಯಾಗರ್ ಸರ್ ಆ ಟ್ಯಾಗರ್ ಬಂದಾಗಿದ್ದ ಮತ್ತಿಟ್ಟು ಬಾಣ್ ಊಟಕತ್ತೇವೆ ನಮ್ಮ ಭಾರಿ ಬಾಣ್ ಊಟಕತ್ತೇವೆ ಏನು ಗಾಣದಾಳದ ರೀ ಟ್ಯಾಗರ್ ಸರ್ ಹ್ಞೂ ಸರ್ ಅದನ್ನು ಒಂದು 18,000 ಕೊಡ್ತಾಯಿದ್ದೀವಿ ರೀ 18,000 ಈಗ ಅದು ಮರಿದಾರ ಇತ್ತು ರೀ ಇವ ಟೊಕ್ಳು ಬೇಸ ತಗೊಂಡಿರಿ ಮಾರ್ಕೆಟ್ ನೋಡಿದ ಅವಾಗ ತಗೊಂಬಂದಿರಿ ಸರ್ 18,000 ತಗೊಂಡಿವಿ 22,000 ಅವಾಗ ಕೇಳಿದ್ರೆ ಕೊಡಲಿಲ್ಲ ಅವನ್ನ ಇರ್ಲಿ ಬಿಡು ನಮ್ಮ ಟ್ಯಾಗ್ರಿನ ನಮ್ಮ ಕುರಿಯಾಗಂತ ತಗೊಂಡಿವಿ ಸರ್ ಮತ್ತು ಈಗ ಅದು ಅದಕ್ಕೆ ಬೇಯಿಸಿ ಬಿದ್ದಾಗಿದ್ದಾರೆ ಮತ್ತಿಟ್ಟು ಕೆಂಪಾಗ್ಯಾವ ಸರ್ ಈ ಕುರಿ ಹ್ಞೂ ಕಲಾರಿ ಬಂದ ಹ್ಞೂ ಬೇಯಿಸಿ ಬಿಡ್ತಾವೆ ಸರ್ ಬೇಯಿಸಿ ಬಿಡ್ತಾವೆ ಎಷ್ಟು ರೀ ಹುಲಿಗೆಮ್ಮಂದು ಹಿಡ್ಕೊಂಡ್ರೆ 6 ಹಾಕವ್ರಿ ಈಗ 5 ಹಾಕವ್ರಿ ಹುಲಿಗೆಮ್ಮಂದು ಬಿಟ್ರೆ 4 ಅದ ನೋಡ್ರಿ ನಮ್ಮ ಮನೆವು ಹ್ಞೂ ರೀ ಓತು ಒಂದು ಐತಿ ರೀ ದೊಡ್ಡದು ಅವು ಸಣ್ಣ ಏನು ಲೆಕ್ಕಕ್ಕಿಲ್ಲ ರೀ ಅದ್ರಾಗ ಯಾವ್ದಾರು ಒಂದು ಉಳಿಸ್ಬೇಕಾ ಮತ್ತು ಇದು ದೊಡ್ಡದಾಗಿದ್ದು ಮತ್ತು ಇದನ್ನೊಂದು 21, 22, 23 ಸಾವಿರಕ್ಕೆ ಮಾರ್ತಾರೆ ಅದು ಅದನ್ನು ಕೊಡ್ಬೇಕ್ರಿ ಅವಾಗ ನಿಮಗೆ ಬೆದರ್ತದೆ ಸರ್ ನಮ್ಗೆ ಏನು ಮಾಡಲ್ಲ ಸರ್ ಈಗ ಇಲ್ಲಿ ನೋಡ್ರಿ ನಾವು ಹಿಡ್ಕೊಂತೀವಿ ಹೆಂಗೆ ತಿಂತ ನಿಮಗೆ ತಿನ್ನಗಲ್ಲ ಸರ್ ನಮಗೆ ತಿಂತಾವೆ ಸರ್ ನಮಗೆ ಬೆದರಲ್ರಿ ಅವು ಈಗ ಅಲ್ರಿ ಈಗ ನೀವು ಇಷ್ಟ ಹೊಸಬ್ರಾಗಿರಿಲ್ಲ ಅದು ಬಾಯಿಲ್ಲ ಪ್ರಾಣಿ ಇಲ್ಲ ಹಿಂದಕ್ಕೆ ಸರ್ಕಂತಿಲ್ಲ ಸರ್ ಅಲ್ಲಿ ನೋಡ್ರಿ ನಾವು ಏನು ಮಾಡಿದ್ರೆ ಏನು ಮಾಡಲ್ಲ ಅದು ನಿಮ್ಮನ್ನ ಅಷ್ಟು ನೋಡ್ತು ನೋಡ್ರಿ ಅದು ಈಗ ನಮ್ಗಂದ್ರೆ ಅಷ್ಟು ಇದ್ರ ಅದು ಬೆದರಲ್ಲ ನಮ್ಗೆ ನಿಮಗೆ ಬೆದರ್ತ ಸರ್ ಅದು ಅಲ್ಲೇ ರೂಢಿ ಅವು ನಮ್ಗೆ ನೋಡ್ರಿ ಹೆಂಗೆ ಮಾಡ್ತಾರೆ 1, 2, 3, 4 ಹೊತ್ತು ಹ್ಞೂ ಇವು ಟಗರ್ ಹ್ಞೂ ಟಗರ್ ಹಚ್ಕೋಗ ಅಲ್ಲಿ ಏನೋ ಕೇಳ್ತಾನೆ ಕೊಡು ಓಡು ಏ ಬಾ ಈಗ ಉಳಿದದ್ದು ಏನು ಮಾಡಿಬಿಡ್ತಾರೆ ಮೆಕ್ಕೆಜೋಳ ಅನ್ರಿ ಒಳ್ಳೆ ಚೀಲಕ್ಕೆ ತುಂಬಿಡ್ತೀವಿ ರೀ ಹ್ಞೂ ತುಂಬಿಡ್ತೀವಿ ಸರ್ ಮತ್ತು ನಾಳೆಗೆ ಆಗ್ತದೆ ಸರ್ ನಾಳೆಗೆ ಹಾಕ್ತೀರಿ ಒಳ್ಳೆ ಹ್ಞೂ ಅಂದ್ರೆ ಹೆಚ್ಚೆಚ್ಚುವಾಗಿ ತಿನ್ಲಿ ಅಂತಾನೆ ಹಾಕ್ಬಿಡ್ತೀರಂತ ಬಸ್ಸೆ ಇಲ್ರಿ ಅವು ತಿಂತಿದ್ರು ಸಾಕಂಗೆ
ನಿನ್ನ ಹಂಗೆ ತಿಂದ್ರೆ ಕುರಿ ಬೇರೆ ಆಗಿಬಿಟ್ಟವ್ರು ಇವತ್ತು ಕುರಿ ಬೇರೆ ಅದಕ್ಕೆ ಅದು ಬೀಜ ಮರಿ ಓಡಿಸಾಡೋದಕ್ಕೆ ಇವು ತಿನ್ನೋಲ್ಲ ಅವರು ಹೋಗ್ಬಿಡ್ತಾವೆ ಸರ್ ಹ್ಞೂ ಸರ್ ಹೋಗ್ಬಿಡ್ತಾವೆ ಇವು ಸಣ್ಣ ಈಗ ನೋಡ್ರಿ ಈಗ ಒಂಟಿ ಮರಿ ನೋಡ್ರಿ ಹೆಂಗೆ ಜೋಡ್ ಮರಿ ಆದ್ರೆ ಒಂದು ಈಟ್ ಆಗಿಬಿಡ್ತಾವ್ರಿ ಹೊಟ್ಟೆ ತುಂಬ ಹಾಲು ಕುಡಿತೇವಲ್ಲ ರೀ ಒಂಟಿ ಮರಿ ಆಗಿಬಿಟ್ರೆ ಹೊಟ್ಟೆ ತುಂಬ ಕುಡಿತೇವೆ ಸರ್ ಚೆನ್ನಾಗಿರ್ತಾವೆ. ಅಲ್ಲ ಈಗ ನೀವು ಇಲ್ಲೇ ರಾತ್ರಿ ಅಟ್ಟಿ ಮಂದಿ ಮಲ್ತಿರ್ಲಿ ಅಂತಲ್ಲ ಕಾಡ್ನ್ಯಾಗ ಅಲ್ಲಿ ಇಲ್ಲಿ ನಮ್ಗೇನು ಭಯಲ್ಲ ಸರ್ ಅಲ್ರಿ ಆ ಕಡೆ ಸುಳ್ಕೇರಿ ಪಳಿಕೇರಿ ಪನಿಗೆ ಕಾಲ್ಡಿ ಅದಾವ ಅವ್ರು ಅಲ್ಲೇ ಬದುಕ್ತಾರೆ ನಾವಿಂಥ ಭೂಮಿ ತೊಂದ್ರೆ ಮಾಡ್ತಾವನ್ರಿ ಮತ್ತು ಮನುಷ್ಯರು ನಿಚ್ಚುತ್ತಾರೆ ಮರಿಗಾಳಿ ಮನೆಗೆ ಮರಿಗಾಳ್ರಿ ಮನುಷ್ಯರು ನಿಚ್ಚಿ ಬಿಡ್ತಾರ ಅದೇ ಹಿಂಗೆ ಕೇಳ್ತ ಅದು ತನ್ನ ಪಾಡಿಗೆ ಹೋದ್ರೆ ಏನು ಮಾಡಲ್ಲ ಅದು ಮತ್ತೆ ತನ್ನ ಪಾಡು ಏನಾರು ತಪ್ಪಿಸ್ತೆ ಅಂದ್ರೆ ಕಡಿತೀರ ಅದು ಮತ್ತು ಒಣಗೆದ್ದೊಂದು ಬುಗ್ಲು ಸರ್ ಅವು ಕುರಿಯರು ಅಲ್ಲಿ ಆ ಕಡೆ ಆದ್ರೆ ಗಟ್ಟಿರಿ ಅವರು ನಮ್ಮ ದೇಶ ಏನ್ರಿ ಇದು ನಮ್ಮ ದೇಶ ಇದು ದೇಶ ಹೊರಭೂಮಿ ಇದ್ದಾಗ ಸರ್ ನಮ್ಮ ಭೂಮಿ ಏನಿಲ್ಲ ಸರ್ ಒಂದು ತ್ವಾಳ ಸತಿ ಇಲ್ಲ ತ್ವಾಳ ವಾದ ವರ್ಷ ಒಂದು 3-4 ಮರಿ ಹೋಯ್ತು ನಮ್ಮದು ಇಲ್ಲೇ ಇದಿತ್ತರದು ಒಂದ್ಸಬಡಿ ಹೋಗಿ ಇದು ಬಿಡಿತ್ತಾವ ನೋನು ಅದ ಒಂದು ಗದ್ದಲ ಮಾಡ್ತೀವಿ ನಮ್ಮ ತ್ವಾಟದಾಗ ಇದ್ದೀವಿ ಅಲ್ಲಿ ಒಂದು 2-3 ಸಲ ಹೋಯ್ತಿರಿ ಅದು ತ್ವಾಳ ಮರಿನ ಹೋಯ್ತಿರಿ ಅದು ಒಂದು ನಾವು 20 ವರ್ಷದಿಂದ ತ್ವಾಳನ ನೋಡಿದಿಲ್ಲ ಸರ್ ಈಗ ವಾದ ವರ್ಷ ಹೋಯ್ತಿರಿ ಅದು ಒಂದ್ಸಬಡಿ ಹೋಗಿ ಇದು ಬಿಡ್ತೀರಿ ಅದು ಹೋಯ್ತಿರಿ ಅದು ಅವಾಗಲಿಂದ ಮತ್ತೆ ಒಳ್ಳೆ ಕಂಡಿಲ್ಲ ನೋಡ್ರಿ ಈಗ ಏನು ಅದಾವ ಮರಿ ಓದ್ಬಿಡ್ತೀರ ಅದೇ ಅಲ್ಲ ಏನೋ ಕುರಿಗಾರನಿಗೆ ಅದಕ್ಕೆ ಏನೋ ನಂಟಿರ್ತಾರೆ ಪಾಲ್ಗಾರ ಏನ್ರಿ ಅದು ಪಾಲ್ಕಾರ ಇರ್ತೇನ್ರಿ ಅದು ಪಾಲ್ಕಾರ ಅಂತಾರೆ ಈಗ ಮಕ್ಕಳಿಗೆ ನಾವು ಹೆಂಗೆ ಅರ್ಧ ಭಾಗ ಹಂಚ್ಕೊಡ್ತೀವಲ್ರಿ ಹಚ್ಕೊಂತ ಹಂಗೆ ಹಚ್ಕೊಂಡ ಅವು ಹಿರಿಯರು ಅನ್ಕಂತ ಬಂದ್ಬಿಟ್ರಿ ಒಂದು ಮರಿ ಹೋದ್ರೆ ಏನಂತಾರೆ ಹಿರಿಯರು ಒಂದು ಒಯ್ಲು ಬಿಡ್ಲಿ ಅದು ಏನಾಗುತ್ತೆ ಪಾಲ್ಕಾರ ಎತ್ತಾಗ ಒಂದು ಒಯ್ಲು ಬಿಡು ಹೋದ್ರೆ ಏನಾಗುತ್ತೆ ಅಂತ ಆತು ಹೋದ್ರೆ ಬೇಯಂಗಿಲ್ಲ ರೀ ನಾವು ಬೇಗಿಲ್ಲ ಸರ್ ಒಂದು ಒಯ್ಲು ಬಿಡ್ರಿ ಆತ ಪಾಲ್ಕಾರ ಏನು ಅನ್ನಂಗಿಲ್ಲ ಆತು ಹೋದ್ರೆ ನಮಗೆ ತುರುಕ್ತ್ರಿ ಕಿರಿಕಿರಿ ಹಂಗಿಲ್ಲ ಒಟ್ಟ ಕುರಿಗೆ ಏನು ರೋಗಗಳು ಬರಗಿಲ್ಲ ಹ್ಞೂ ಸರ ಆತು ಓದ್ಬಿಟ್ರೆ ಆತು ಪಾಲ್ಕಾರ ಮಕ್ಕಳು ಒಂದೊಂದು ಮತ್ತೆ ಕುಡ್ದು ಪಡ್ದು ಏನೋ ಮಾಡಿ ಬಂದಿರ್ತಾವ ಮತ್ತೆ ಸರ್ಸಿ ಅಂತ ಇಲ್ರಿ ಆತಾಗ ನಮಗೆ ಪಾಲ್ಕಾರ ಇದ್ದಾಗ ಈ ಥರ ನಮ್ಗೆ ಪಾಲ್ಕಾರ ಇದ್ದಾಗ ಹಿಂಗೆ ಮಕ್ಕಂದಿರ್ತೀರಿ ನೋಡ ಒಂದು ಹೊತ್ನಾಗ ತೋಳ ಬರ್ತಾವನ ಬರ್ತಾವಲ್ಲ ಸರ ಮತ್ತು ಈಗ ಇವು ರೊಕ್ಕ ತಂತಿ ಮಾಡಿಸ್ಬಿಟ್ಟಿವಲ್ರಿ ಅದೇನಾರು ಪುಸ್ತು ಬರಲ್ಲ ಇದ್ರ ಒಳಗೆ ಬರಲ್ರಿ ಅದು ಈಗ ಎಣಿಸ್ಬಿಟ್ಟಿವಿ ನಾವು ಇಲ್ಲಿ ಎಲ್ಲಿ ಅನಿಸ್ತೀರಿ ತೆಮ್ನಾಳ ಹುಡುಗ ಎಣಿತಿದ್ದನ್ರಿ ಈ ತಂತಿನ ಇವು ಬೇಲಿನ ಈ ಥರ ಏನಂತಾರೆ ಇದಕ್ಕೆ ಇದು ತಂತಿ ಅಂತಾರೆ ಅದಕ್ಕೆ ಏನು ಕುರಿ ತಂತಿ ಅಂತಾರೆ ಕುರಿ ಹಟ್ಟಿ ಕುರಿ ಹಟ್ಟಿ ತಂತಿ ಆಮೇಲೆ ಮಿಷನ್ ಮಾಡ್ತಾರಲ್ಲ ಸರ ಓಟ್ರ್ ಕುಂತ್ ಬಿಡ್ತಾವ್ರಿ ಇವು ನಾವು ಮಾಡಿಸಿ 10 ವರ್ಷ ಆತ್ರಿ ಈಗ 10 ವರ್ಷ ಆತ್ರಿ ಈಗ ಒಂದು 2 ಮೆತ್ತಗೆ ತಂತಿ ಅವ ಚಲೋ ಎಣಿತಿದ್ದನ್ರಿ ಅವಾಗ 30 ರೂಪಾಯಿ ಒಂದು ಫೂಟ್ ಎಣಿತಿದ್ದನ್ರಿ ಅವ ತಂತಿ ನೀವು ಕೊಡ್ಬೇಕನ ನಾವು ಕೊಡ್ತಿದ್ರಿ ನಾವು ಹಳೆ ತಂತಿ ಬಿಚ್ಚಿ ನಾವು ಹೊಸ ತಂತಿ ಕೊಡಿಸ್ಬಿಟ್ರೆ ಆತ ಮಾಡಿಸ್ಕೊಟ್ಬಿಡ್ತೀನಿ ಸರ್ ಎಣ್ಕೊಡಕ್ಕೆ ಅವ್ನ ಕೈಯಾಗ ರೀ ಅವ್ನ ಕೈಯಾಗ ಅವನ ಕೈಯಾಗ ತಂತಿ ಹಗ್ಗ ಮಣದ ಮಣಿ ಅದ ಅದು ಎಣಿತಿದ್ದ ಶಿವಣ್ಣ ಅಂತಂದ್ರೆ ಅವ ಭಾರಿ ಎಣಿತಿದ್ದ ಭಾರಿ ತಂತಿ ಎಣಿತಿದ್ದ ಇಲ್ಲನ್ರಿ ಈಗ ಅದನ್ರಿ ಅವ ಈಗ ಮತ್ತೆ ಮಿಷನ್ ಆಗ್ಬಿಟ್ರ ಇಲ್ಲ ಅದನ್ರಿ ಫೋನ್ ಹಚ್ತಾನ್ರಿ ಮಾವ ಯಾವಾಗ ಇದ್ರೆ ಕಂಟ ಪಂಟ ಹರಿದ್ರೆ ಹಾಕಿ ಕೊಡ್ತಾನೆ ಬರ್ದ ಸ್ವಲ್ಪ ಕಂಟ ಅಂದ್ರೆ ಹರಿದು ಓಟ ಪಕ್ಕಡ ತಗೊಂಡು ಗಂಟೆ ಹಾಕಿ ಕೊಡ್ತಾನೆ ಅವ ಜೋಡಿಸ್ಕೊಡ್ತಾನೆ ಮತ್ತೆ ಎಣದನ್ನು ಕೊಡ್ತಾನೆ ಸರ ಎಣದನ್ನು ಕೊಡ್ತಾರೆ ಈಗ ಒಂದು ಕುರಿ ಹಟ್ಟಿಗೆ ಒಂದು 200 ಕುರಿ ಇಂದ್ರಷ್ಟು ಒಂದು ಕೂಡ ಕೇಳ್ತು ಅಂತಂದ್ರೆ ಒಂದು 20-25 ಸಾವಿರ ಮುಟ್ಟತ್ರಿ ಈಗ ದುಬಾರಿ ಅಲ್ರಿ ಅವಾಗ 3,000-4,000 ಕೊಟ್ಟು 5-6 ತಂತಿ ಎಣಿಸಿದ್ವಿ ನಾವು ಈಗ ತಂತಿ ಪಂತಿ ಎಲ್ಲ ದುಬಾರಿ ಅಲ್ಲ ಸರ್ ಈಗ ನಾವು ತಂತಿ ತರಕ್ಕೆ ಹೋದ್ರೆ ಎಲ್ಲಿ ಕುಷ್ಟಿಗೆ ಅವ್ರು ಸಣ್ಣ ಹುಡ್ರು ಹೋದ್ರೆ ಆಟ ದೊಡ್ಡವ್ರು ಹೋದ್ರೆ ಆಟ ಅವ್ರು ಏನು ರೇಟ್ ಇತ್ತು ಅದ ರೇಟ್ ಸರ್ ಅದನ್ನು ಭಾಳ ಅವರು ಇವಾಗಿನ ಕಾಲದಾರ ಅಲ್ರಿ ಭಾಳ ದಿನದಾರ ಅವ್ರು ಯಾವ್ದು ಹೋದ್ರೂ ಸಣ್ಣರು ಹೋದ್ರೆ ಅಷ್ಟ ದೊಡ್ಡವ್ರು ಹೋದ್ರೆ ಅಷ್ಟೇ ರೀ ಒಂದೇ ಲೆವೆಲ್ ಸರ ನಮ್ಮ ಹುಡುಗ ಒಂದು 10-15 ವರ್ಷ ಆತನ್ರಿ ಅಲ್ಲೇ ಅದನ್ರಿ ಅವ ಹುಚ್ಚಪ್ಪ ಮಗ ಅಂತಂದು ಏನೋ ಮಾಡ್ತಾರ್ತಾರೆ ಸರ್ ಮುಳ್ಜಿನ ಮಬ್ಬು ಐತಲ್ಲ ಈಗ ಮುಳ್ಜಿನ ಮಬ್ಬಿಲ್ರಿ ಈಗ ಮುಳ್ಜಿನ ಮಬ್ಬು ಐತಿ ಈಗ ಇನ್ನೊಂದು ಸ್ವಲ್ಪ ಇನ್ನೊಂದು 10-15-20 ನಿಮಿಷ ತಡ್ರಿ ಈಗ ಇಲ್ಲ ಸರ ಈಗ ಮಾಡ್ತಾನಂತಂದ್ರೆ ಮರಿಪರಿ ಕುಡಿಸ್ತಾರ್ರಿ ಮರಿಪರಿ ಓದಿಸಿ ಕುಡಿಸ್ತಾರಪ್ಪ ಅವ್ನು ಮರಿಕರಿ ಓದಿಸಿ ಕುಡಿಸ್ರಿ ಓದಿಸಿ ತಂತಿ ಪಂತಿ ನೋಡ್ರಿ ಅವನ ನೋಡಿ ಮಾಡಕ್ಕೆ ಬರ್ತಾ ಅಲ್ಲಿ ಇಡೋದನ್ನ ಬಾಕಲ್ತಲ್ಲಿ ತಗೊಂಬಂದು ಓದ್ತಾಗಿಂದ ರಾತ್ರಿ 8ಕ್ಕೆ ಮಾಡ್ಬೇಕ್ರಿ ಅದನ್ನ
ಮತ್ತು ಇವ್ರು ಒಂದು ಅಟ್ಟೆ ಇರಲಿಲ್ಲ ಸರ್. ಹಾಂ, ಮತ್ತು ಒಬ್ಬತ್ತ ಬರ್ತಾನೆ ಒಳ್ಳೆ ಇಬ್ರು ಇರ್ತಾರೆ, ಒಬ್ರು ಪೂಜೆ ಮಾಡೋರು, ಇಬ್ರು ಹಿಡ್ಕೊಂಡಾರ ಹಾಕ್ಬೇಕಾರ ಟ್ಯಾಗರ್ ನಿಂದ್ರಲ್ಲ ಇಲ್ಲಕ್ರ ಅದು. ಅದಕ್ಕೆ ಇದು ಮಾಡ್ತಾರಲ್ಲ. 4 ವರ್ಷದಿಂದ ಏನಾಗಿತ್ತು ರೀ, ನೀರು ಅಂತದ್ದು ರೀ. ಬೋರ್ ನೀರು ಕಮ್ಮಿ ಆಗ್ಬಿಟ್ಟಿದ್ದಿಲ್ಲ ಮಳೆಗಾಲ ಕಮ್ಮಿಯಾಗಿ. ಈಗ ಕೆರೆ ನೀರು ಬಿಟ್ಟಾಗಿದ್ದ 3-4 ವರ್ಷ ಅದು ನೀರೇ ಕಮ್ಮಿ ಆಗಿಲ್ಲ ರೀ. ಬೋರ್ ನೀರು ಜಗ್ಗದ, ಈಗ ನೀರು ಜಗ್ಗೈತೆ ಸರ್. ಬೋರ್ ನೀರು ಜಗ್ಗ ಸರ್. ಆಮೇಲೆ ಈಗ ಎಲ್ಲಿ ಬೋರ್ ಯಾರು ರೈತರು ಯಾರೂ ಕಮ್ಮಿ ಇಲ್ಲ ಸರ್, ನೀರು ಜಗ್ಗಿಗೆ ಸರ್. ಈಗ ನೀರು ಇಲ್ಲಿ ಮರ್ಲಗಟ್ಟಿ ಕೆರೆ, ಒಂಗಲ್ಗುಂಟೆಪ್ಪನ ಕೆರೆ, ಮಾನಾಪುರ ಕೆರೆ, ಇವೆಲ್ಲ ದಮ್ಮೂರು ಕೆರೆ, ಪನ್ನಮ್ಮೂರು ಕೆರೆ ತುಂಬೇವಲ್ಲ ರೀ. ನೀರು ಎಲ್ಲಿ ನಮ್ಮೂರು ಯಾವ ಕಮ್ಮಿ ಇಲ್ಲ ರೀ. ಯಾರೊಬ್ಬರು ಆದ್ರೆ ಕಮ್ಮಿನೇ ಇಲ್ಲ ರೀ. ಯಾರು ಕಿವಿಗೆ ಬಿದ್ದಿಲ್ಲ ಮತ್ತು ಚಾಪ ಕುಡಿಯೋಕೆ ಹೋಗೋಲ್ಲ. ಅವಾಗ ನೀರು ಇದ್ದಿಲ್ಲ ರೀ. ಬೋರ್ ಭಾಳ ಸಮಸ್ಯೆ. ಕುರಿಗೆ ಎಲ್ಲಿ ಸಿಗ್ತದ್ರಿ, ಸಿಗ್ತಿದ್ದಿಲ್ಲ. ಭಾಳ ಕಷ್ಟ, ಭಾಳ ಕಷ್ಟ ರೀ. ಮೋಟ್ರ್ ಚಾಲು ಮಾಡೇ ಕುಡಿಸ್ತಿದ್ವಿ ನಾವು. ಎಲ್ಲಾರ ಕರೆಂಟ್ ಬಂದೊಂದೇ ಕಾಯ್ಕೊಂತಿದ್ದ ಉದ್ದು ಕಲೆಕ್ ಬಿಟ್ಟು ಕುಡಿಸ್ತಿದ್ವಿ. ಈಗ ಇದಾಗಿಬಿಟ್ಟವಲ್ರಿ, ಒಕ್ಕರಣೆ ಆಗಿಬಿಟ್ಟವ. ಮಳೆಗೆಲ್ಲ ಜಗ್ಗಾಗಿಲ್ಲ ಈ ವರ್ಷ ಎಲ್ಲ ಏನ್ರಿ ನುಗ್ಗು ಗರಿಯಾಕತ್ತೇವಿ. ಕೆರೆಗೆ ಹೋಗಿದ್ರ ಅವಾಗ ಎಲ್ರಿ ಒಂದನೇ ಇದ್ದಿಲ್ಲ ರೀ. ಕೆರೆ ನೀರು ಬಿಡಮ್ಮ ಒಂದನೇ ಇದ್ದಿಲ್ಲ ರೀ. ಮೈ ತೊಳಿಬೇಕಾದ್ರೆ ಎಲ್ಲಾರ ಒಂದು ಒಕ್ಕರಣೆ ನೋಡಿ ಮೈ ತೊಳಿತಾರೆ. ಮೈ ತೊಳೆಬೇಕು ಸರ್, ಮೈ ತೊಳೆಬೇಕು ತೊಳೆಬೇಕ್ರಿ ಸರ್. ದಿನ ತೊಳಿತಾರೆ? ದಿನ ಇಲ್ರಿ. ಎಳ್ಳಮ್ಮಸಿ ಹೋಗಿಂದ ಒಂದು ತೊಳೆದಿವಿ, ಥಂಡಿಲ್ಲ ಅಂತ. ಈಗ ಒಳ್ಳೆ ಭಾರತ್ ಹೋಗಿಂದ ಒಂದು ತೊಳೆದ್ಬಿಟ್ರೆ ವರ್ಷದಾಗ 2 ಸರ್. ಮತ್ತೆ ಅಂದ್ರೆ ಮಳೆ ಸುಗ್ಗಿದಿಂದ ತಾವು ತೋರ್ಸ್ಕೊಂಡ್ಬಿಡ್ತಾವ್ರಿ. ಏನು ವರ್ಷ ಮೈ ಜಾಡಿಸ್ಬಿಡ್ತಲ್ಲ. ನಾವು ಮತ್ತೆ ಈ ಬ್ಯಾಸಿಗೆ ತೊಳೆದ್ಬಿಡ್ತೀವಿ 2 ಸಲ. ದುಡಿತಾರ ಎಣ್ಣೆ ಪಣ್ಣೆ ಹಾಕೋದಿದ್ರೆ ಮನೆಯಾರ ಹಾಕ್ಕೊಂಬಿಡ್ತೀವಿ ನಾವು. ಮತ್ತೆ ಇಲ್ಲಂದ್ರೆ ಮತ್ತೆ ಭಾಳ ಹಾಕೋವಲ್ರಿ. ಮತ್ತೆ ಒಬ್ರಿಗೊಬ್ಬರು ಔಷಧ ಹಾಕೋಬೇಕು ಸರ್. ಮಗಳು ಕೊಟ್ಟಿವಲ್ರಿ ಕೊಪ್ಪಳಕ್ಕೆ. ಅವ್ರೊಬ್ರು ಮನೆಯಾಗ ಅವ್ರು ದವಾಖಾನ್ಯಾಗ ನೌಕರಿ ಮಾಡ್ತಾನ್ರ. ಅವಾಗ ಇದ್ದಂದ್ರೆ ಇದು ಮಾಡ್ಯಾರ ನೋಡಿ ಸರ್. ಎಣ್ಣೆ ಪಣ್ಣೆ ಯಾವ್ದಾರು ಕೊಟ್ಟು ಕಳಿಸ್ತಾನಲ್ಲ, ನಮ್ಮೂರು ದವಾಖಾನೆಗೂ ಕೊಡ್ತಾರೆ ಸರ್. ಕೊಡ್ತಾರೆ ಡಾಕ್ಟ್ರ್ ನಮ್ಮಲ್ಲಿನ ಆಗ ಬಂದು ಹೋಕನ್ರಿ ಕೊಡ್ತಾರೆ. ಚಲೋ ಐತೆ ನೋಡಿ ಸರ್. ಔಷಧ ಹಾಕೋಬೇಕು ಸರ್. ಔಷಧದ ನಡಿಗಿಲ್ಲ ಸರ್ ಈಗಿನ ಕಾಲ. ಈಗೇನು ಪೂಜೆ ಮಾಡ್ತೀರಾ? ಮಾಡಕತ್ತೀರಿ ಸರ್. ಏನು ಹೆಂಗೆ ಪೂಜೆ ಅಂದ್ರೆ ಯಾವ ಥರ ಮಾಡ್ತಾರೆ? ಈಗ ಹಿಡ್ಕಂದಾರ್ರಿ ಅವ್ರು 2 ಟ್ಯಾಗ್ರ್ ಹಿಡ್ಕಂದಾರ. ಈಗ ಟ್ಯಾಗ್ರ್ ಹಿಡ್ಕೊಂಡು ಇವತ್ತು ಹೆಚ್ಚು ಕುಂಕುಮ ಹಚ್ಚಿ ಕಾಯಿ ಹೊಡಿತಾರೆ ಸರ್. ಕೊಂಬಿಗೆ ಹೊಡಿತಾರೆ ಸರ್. ಕೊಂಬಿಗೆ ಹೊಡಿತಾರೆ ಸರ್. ಅವು ಟ್ಯಾಗರ್ಗೆ ಮತ್ತೆ ಅದೇನು ರೀ, ಏನಾಗಲ್ಲ. ಅದು ಏನಾಗಲ್ಲ. ಏಸ್ ಕಾಯಿ ಹೊಡೆದ್ರೆ ಅದೇನು ಜುಮ್ ಅಂದ್ರೆ ಜುಮ್. ಹೌದು, ಅವನ್ನ ಇವಕ್ಕ ಈ ಕಾಳಗ ಆಡಕ್ ಬಿಡ್ತಿರ್ತಾರಲ್ಲ, ಅವನ್ನ ಹ್ಞೂ ಸರ್, ಗುದ್ದಾಡ್ತಿರ್ತಾವಲ್ಲ ಟಕ್ ಟಕ್. ಮತ್ತೆ ಅಲ್ಲ ಸರ್, ಅದು ಮತ್ತೆ ಕಾಯಿ ಹೊಡಿತಾರೆ. ಹೊಡಿತೀರಾ? ಹೊಡಿತಾರೆ ಸರ್. ನಾನು ಬರ್ತೀನಿ ನೋಡಕ್ಕೆ. ಹೋಗ್ರಿ ಸರ್, ನೋಡೋರಿ ಸರ್. ಅಟ್ಟೆಗೆ ಹೋಗ್ರಿ ಸರ್, ಅಟ್ಟೆಗೆ ಹೋಗ್ರಿ. ನೋಡಿ ಸರ್, ನೋಡಿ ಇವತ್ತು ಬಂದದ್ದು ನೀವು ಬಂದದ್ದನ್ನು ಭಾಳ ಒಳ್ಳೇದಾದ ಬಿಡ್ರಿ. ವಿಶೇಷ. ಆಚೆಗೆ ಮಗ್ಗಲು ಸರ್ಕಂದು ಹೊಡ್ಯಪ್ಪ ಕಾಯಿನ. ನೀವು ಒಳಗೆ ಹೋರಿ ಸರ್, ಅಲ್ಲಿ ಬಾಕಲು ಬಿಚ್ಚಿ ಹೋರಿ ಸರ್. ಹ್ಞೂ ರೀ. ಗಟ್ಟಿ ಹಿಡ್ಕರ ಬೆದ್ರಿ ಅವು. ಹೋಗಿರೋಣ ಪಚ್ಚಗೆ ನಿಂದ್ರೋಗ, ಅಲ್ಲಿ ಮಾಮತಾಗ ನಿಂದ್ರೋಗ. ಈ ತಿರಿಯತ್ರಿ ಒಲ್ಲಿ ಹಂಗೆ ಸುತ್ತ ನೋಡ್ರಿ, ಬೇಸ್ ಸುತ್ತೇನ ಇಲ್ಲ. ಗಟ್ಟಿ ಹಿಡ್ಕ ಗಟ್ಟಿ. ಇದು ಸಣ್ಣ ತಿಡ್ಕ ಹುಲಿಗೆ ಬಂದ್ರಿ. ಅದು ಇದು ಹುಲಿಗೆ ಬಂದ್ರಿ. ಅದು ಮುಂದೆ ಕೊಡ್ಸ್ರಾಗ. ಈಗ ನೋಡಿ ಸರ್, ಇಲ್ಲಿ ಆ ಟಿಪ್ಪನ ಅವ್ನು ತೆಗೆದಿಡ ಮುಂದೆ ಕೊಡಿಸ್ತಾನೆ. ದಬ್ ನಿರ್ಬದ. ಹ್ಞೂ ಸರ್. ಮಾಡಿ ನಾಡಿ ಸರ್. ಬನ್ನಿ.
ರೀ